ಡಿ ಕೆ ಶಿವಕುಮಾರ್ ಸೇರಿದಂತೆ ಮತ್ತೆ ಮುಟ್ಟಿದ್ದಾರೆ. ಸ್ವಾಮಿಗಳು ಹೇಳಿ ಮಾಡಬೇಡಿ ಅಂತ ಭಾಳ ಸ್ಪಷ್ಟವಾಗಿ AICC ಅಧ್ಯಕ್ಷರು ನೇರವಾದ ನಿರ್ದೇಶನ ಕೊಟ್ಟಿರೋದ್ರಿಂದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಅದೇನಾದರೂ ಬದಲಾವಣೆ ಮಾಡೋದು ಮತ್ತೊಂದು ಮಾಡೋದು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡೋದು AICC ಅವರಿಗೆ ಮಾತ್ರ ಸಂಬಂಧಪಟ್ಟಿದ್ದು. ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪ್ರಿಯಾಂಕಾ ಗಾಂಧಿಯನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಹೋಲಿಕೆ ಮಾಡೋದಕ್ಕೆ ಬಿಜೆಪಿ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಮೋದಿಯವರಿಗೆ ಏನು ಬೇಕಾದ್ರೂ ವಹಿಸ್ಬೋದಾ? ಈ ದೇಶದ ಏನು ಈ ಜಗತ್ತಿನ ಪರಮಾಧಿಕಾರನ ಅವರು ಮೋದಿಯವರು, ಅವ್ರನ್ನ ಎಲ್ಲಿಗೆ ಬೇಕಾದರೂ ಹೋಲಿಸಿದ್ರು BJP ಅವ್ರಿಗೆ ಖುಷಿ ಆಗುತ್ತಾ? ಯಾಕೆ ಒಂದು ಹೆಣ್ಣು ಮಗಳನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಹೋಲಿಸಿದ್ರೆ ತಪ್ಪೇನು? ಈ ದೇಶದ ಹೆಣ್ಮಗಳು ಆ ಅಮ್ಮನ್ನ ಕಿತ್ತೂರು ರಾಣಿ ಚೆನ್ನಮ್ಮನ ಹೋಲಿಸಿದ್ರೆ ತಪ್ಪೇನು? ಇವತ್ತು ಮೋದಿಯವ್ರ ಜೊತೆಗೆ ನೇರವಾಗಿ ತಪ್ಪು ಮಾಡಿದ್ದಕ್ಕೆ ತಿದ್ದಿ ಹೇಳೋಂಥ ಕೆಲಸ ಇವತ್ತು ಪ್ರಿಯಾಂಕಾ ಗಾಂಧಿಯವರು ಮಾಡ್ತಾ ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮಗೆ ಹೋಲಿಸಿದ್ರೆ ಇವ್ರಿಗೇನು ನೋವು ಆಗ್ತೈತೆ? CT ರವಿಯವ್ರಿಗೆ. CT ರವಿಯವ್ರನ್ನೇನು ಸಂಗೊಳ್ಳಿ ರಾಯಣ್ಣ ಹೋಲಿಸ್ಬೇಕಂತ? ಏನು ಮಾಡಿದ್ದಾರೆ? ಇತ್ತೀಚೆಗಷ್ಟೇ MP ಆದ ನೋಡಿ, ಇತ್ತೀಚೆಗೆ MP ಆದಂಥವ್ರು ಈ ದೇಶಕ್ಕೆ ಆ ಮನೆತನದ ದೊಡ್ಡ ತ್ಯಾಗ ಇದೆ. ಆ ಮನೆತನದಿಂದ ಬಂದಂಥ ಹೆಣ್ಮಗಳು ಅವ್ರ ಅಜ್ಜಿಯನ್ನು ಕಳ್ಕೊಂಡಿದ್ದಾರೆ ಈ ದೇಶಕ್ಕಾಗಿ, ಅವ್ರ ತಂದೆಯನ್ನು ಕಳ್ಕೊಂಡಿದ್ದಾರೆ ಈ ದೇಶಕ್ಕಾಗಿ. ಅವ್ರ ತಾಯಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ಅದನ್ನು ಮತ್ತೊಬ್ಬರಿಗೆ ತ್ಯಾಗವನ್ನು ಮಾಡಿದಂಥವ್ರು, ಫ್ಯಾಮಿಲಿ ಒಳಗೆ ಹುಟ್ಟಿದಂಥವ್ರು. ಅವ್ರನ್ನ ರಾಣಿ ಚೆನ್ನಮ್ಮಗೆ ಹೋಲಿಸಿದ್ರೆ ತಪ್ಪೇನಿದೆ? ಆಗಲಿ, ಈ ದೇಶಕ್ಕೆ ತಂದೆ ಆದಂಥ ಕೊಡುಗೆ ಕೊಡುವಂಥ ಶಕ್ತಿ ಬರ್ಬೋದು. ಈ ದೇಶಕ್ಕೆ ತಂದೆ ಆದಂಥ ಸಾಕಷ್ಟು ಕೊಡುಗೆ ಕೊಟ್ಟಂಥ ಮಂತ್ಯಂದಾಗ ಹುಟ್ಟಿರೋದ್ರಿಂದ ಮುಂದೂ ಈ ದೇಶಕ್ಕೆ ಕೊಡುಗೆ ಕೊಡುವಂಥ ಶಕ್ತಿ ಬರ್ಬೋದು. ಪ್ರಿಯಾಂಕಾ ಗಾಂಧಿಯವ್ರಿಗೆ ಯಾಕೆ ಬರೋಂಗಿಲ್ಲ? ಇವತ್ತು SC ST ಶಾಸಕರು ಚಹಾ ಕೂಟವನ್ನು